ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಈ ದಿನ ನಾವು ನೋಡುವುದಾದರೆ ಈ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಬರುವ ಆಪ್ಷನ್ಗಳು, ಕೀ ಆಯ್ಕೆಗಳ ಕುರಿತಾಗಿ ನೋಡುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ Ctrl+V ಅಂದರೆ ಯಾವುದಾದರೂ ಒಂದು ವಿಷಯವನ್ನು, ಕತ್ತರಿಸಿದ ವಿಷಯವನ್ನು ಇನ್ನೊಂದು ಕಡೆಯಲ್ಲಿ ಪೇಸ್ಟ್ ಮಾಡುವುದು ಎಂಬುದಾಗಿ. ಅಂದರೆ ನಾವು ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಹಾಡು, ಫೋಟೋ, ವಿಷಯ, ವಸ್ತು ಏನೇನಾಗಲಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಇಡಬೇಕಾದರೆ ಅದನ್ನು ನಾವು ಕಾಪಿ ಮಾಡಿ ಮೊದಲು ಇನ್ನೊಂದು ಕಡೆಯಲ್ಲಿ ಅದನ್ನು ಪೇಸ್ಟ್ ಮಾಡುವಾಗ ಅದು ಆ ಸ್ಥಳದಲ್ಲಿ ಬಂದು, ಅಂದರೆ ನಮಗೆ ಬೇಕಾದ ಸ್ಥಳದಲ್ಲಿ ಅದನ್ನು ಇರಿಸಿಕೊಳ್ಳಬಹುದು. ಆಗ ಮಾತ್ರವೇ ಅದಕ್ಕೆ ಒಂದು ಅರ್ಥ ಬರುತ್ತದೆ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ನಾವು ನೋಡುವುದಾದರೆ ಪೇಸ್ಟ್ ಮಾಡಿಕೊಳ್ಳುವುದು ಅಂದರೆ ಅಂಟಿಕೊಳ್ಳುವುದು ಅಥವಾ ಸೇರಿಸುವುದು ಎಂಬುದು ಕೂಡ ತುಂಬ ಮುಖ್ಯವಾದುದಾಗಿದೆ. ಇದಕ್ಕೆ ಉದಾಹರಣೆಯಾಗಿ ನಮಗೆ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲೂ ನಾವು ಫಲವನ್ನು, ಅಂದರೆ ಅದು ಕೆಲಸದ ವಿಷಯವಾಗಿರಲಿ, ನಮ್ಮ ವಿದ್ಯಾಭ್ಯಾಸದ ವಿಷಯವಾಗಿರಲಿ, ಕುಟುಂಬ ಜೀವಿತವಾಗಿರಲಿ, ಆತ್ಮಿಕ ಜೀವಿತವಾಗಿರಲಿ, ಫಲವನ್ನು ಎದುರು ನೋಡುವ ನಾವು ಆ ಫಲಕ್ಕೆ ಮೊದಲನೇದಾಗಿ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರಬೇಕು. ಅಂದರೆ ಆತನಲ್ಲಿ ನಾವು ಪೇಸ್ಟ್ ಆಗಿದ್ದರೆ ಮಾತ್ರವೇ, ಅಂಟಿಕೊಂಡಿದ್ದರೆ ಮಾತ್ರವೇ ಎಲ್ಲ ವಿಷಯಗಳಲ್ಲಿ ಫಲವನ್ನು ಕೊಡಲು ಸಾಧ್ಯ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮನ್ನು ಈ ದಿನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ಎಲ್ಲಿ ಪೇಸ್ಟ್ ಆಗಿದ್ದೇವೆ ಎಂಬುದಾಗಿ. ನಾವು ಪೇಸ್ಟ್ ಆಗಬೇಕಾದ ಸ್ಥಳ ಅದು ಯೇಸು ಕ್ರಿಸ್ತನಲ್ಲಿ. ಹಾಗಾದರೆ ಈ ದಿನ ನಾವು ಆ ಬೇರೆ ಸ್ಥಳದಿಂದ ಕಿತ್ತು ಈ ದಿನ ಯೇಸುವಿನಲ್ಲಿ ಪೇಸ್ಟ್ ಆಗೋಣ. ಆಗ ನಾವು ನಿಜವಾಗಿಯೂ ಎಲ್ಲ ವಿಷಯಗಳಲ್ಲಿ ಫಲ ಕೊಡುವವರಾಗುತ್ತೇವೆ. ಎಲ್ಲ ವಿಷಯಗಳನ್ನು ನಾವು ಫಲವನ್ನು ಕೂಡ ಕಾಣಬಹುದು. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.